ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಜಾಲ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಸ್ಪರ್ಧಿಗಳಿಗೂ ಸಹ ಸ್ವಾಗತವನ್ನ ಕೋರ್ತಾ ಅವರ ಪರಿಚಯವನ್ನ ಮೊದಲು ಮಾಡಿಕೊಂಡು ನಂತರ ಕಾರ್ಯಕ್ರಮವನ್ನ ಮುಂದುವರಿಸುವ ಯೋಜನೆ ನಮ್ಮದು. ಈಗ ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಮಂತ್, ಮೂಲತಃ ಶಿವಮೊಗ್ಗದವನು. ಈಗ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಕ್ರಿಕೆಟ್ ಆಡುವುದು, ಬ್ಯಾಡ್ಮಿಂಟನ್ ಆಡುವುದು, ಕನ್ನಡ ಕತೆ ಪುಸ್ತಕಗಳನ್ನು ಓದುವುದು, ಸುಡೋಕು ಹಾಗೂ ಪದಬಂಧವನ್ನು ತುಂಬುವುದು. ಸುಮಂತ್ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿಯ ಪರಿಚಯ. ನನ್ನ ಹೆಸರು ಅಶ್ವಿನಿ ಎಂಬರಾಗಿ. ಎಲ್ಲರಿಗೂ ನಮಸ್ಕಾರಗಳು. ನಾನು ಸವಣೂರು ತಾಲೂಕು, ಹಾವೇರಿ ಜಿಲ್ಲೆ, ಹತ್ತಿಮತ್ತೂರು ಗ್ರಾಮದಿಂದ ಭಾಗವಹಿಸ್ತಾ ಇದ್ದೇನೆ. ನಾವು ಇವಾಗ ಬೆಂಗಳೂರಿನ ಯಲಹಂಕದಲ್ಲಿ ನೆಲೆಸಿದ್ದೇವೆ. ನನ್ನ ಹವ್ಯಾಸಗಳು ಪೌರಾಣಿಕ ಕಥೆಗಳನ್ನು ಓದುವುದು ಮತ್ತು ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ವೀಕ್ಷಿಸುವುದು ಮತ್ತು ಹಾಡು ಹೇಳುವುದು. ಅಶ್ವಿನಿ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಕನಕಪ್ಪ ವಾಗನಗೇರಿ ಅಂತ. ಯಾದಗಿರಿ ಜಿಲ್ಲೆಯ ಹುಣಸಿಗೆ ತಾಲೂಕಿನ ಕಲ್ಲದೇವನಹಳ್ಳಿಯಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಕನ್ನಡ ಭಾಷಾ ಶಿಕ್ಷಕನಾಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಅಂತಂದ್ರೆ ಸಣ್ಣ ಕಥೆಗಳನ್ನು ಬರೆಯುವುದು ಮತ್ತು ಕಾದಂಬರಿಗಳನ್ನು ಬರೆಯುವುದು, ಕವನ ಮತ್ತು ಗಜಲ್ಗಳು ಬರೆಯುವುದು ಮತ್ತು ಓದುವುದು. ಈಗಾಗಲೇ ಮಯೂರ್ ಮತ್ತಂತ ಇತ್ಯಾದಿ ಪತ್ರಿಕೆಗಳಲ್ಲಿ ನನ್ನ ಸಣ್ಣ ಕಥೆಗಳು ಪ್ರಕಟವಾಗಿವೆ. ಇನ್ನು ಜನಪದ ಮತ್ತು ಸಂಶೋಧನಾ ಸಾಹಿತ್ಯದಲ್ಲಿ ನನಗೆ ವಿಶೇಷವಾದಂತಹ ಆಸಕ್ತಿ ಇದೆ. ಸುಮಾರು 150 ವರ್ಷಗಳ ಹಿಂದೆ ಬದುಕಿದ್ದಂತ ತಾವರಗೇರಿ ಬಸನಗೌಡ ಎನ್ನುವಂತ ಒಬ್ಬ ತತ್ವ ಪದಕಾರರ ಒಂದು ತತ್ವ ಪದಗಳನ್ನ ಸಂಗ್ರಹ ಮಾಡಿ ಬಿರಿಯಾದೋ ಜ್ಞಾನ ಎನ್ನುವಂತ ಹೆಸರಿನಿಂದ ನಾನು ಈ ಪುಸ್ತಕವನ್ನ ಸಂಪಾದನೆ ಮಾಡಿದ್ದೇನೆ. ಇಷ್ಟೇ ನನ್ನ ನಮಸ್ಕಾರ. ಬಹಳ ಸಂತೋಷ ಕನಕಪ್ಪ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ ತಮಗೆ. ಮೂವರು ಸಿದ್ಧವಾಗಿದ್ದೀರಿ ಅಂದ್ರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನ ನೋಡಿ ಬಿಡೋಣ. ಒಟ್ಟು 12 ಪ್ರಶ್ನೆಗಳು. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಸರಿ ಉತ್ತರವನ್ನ ನೀಡಿದ್ರೆ 2 ಪುಸ್ತಕ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡುವ ಎಲ್ಲ ಪುಸ್ತಕಗಳನ್ನ ರಾಷ್ಟ್ರೋತ್ಥಾನ ಸಾಹಿತ್ಯದವರು ನೀಡಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನ ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನ ಈಗ ನೋಡೋಣ. ಸುಮಂತ್, ತಮಗೆ ಈ ಅಂಗರಾಗ ಎನ್ನುವ ಕವನ ಸಂಕಲನ ಕೊಡ್ಲಿಕ್ಕೆ ಸಿದ್ಧವಾಗಿದ್ದೇವೆ. ಉಷಾ ನರಸಿಂಹನ್ ಇದನ್ನ ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಸಿಂಧೂ ಸರಸ್ವತಿ ಸಂಸ್ಕೃತಿಯ ಯಾವ ನಗರದಲ್ಲಿ 6 ಸಾಲಿನಲ್ಲಿ ಕಣಜಗಳು ಕಂಡು ಬಂದಿವೆ? ಆಯ್ಕೆಗಳನ್ನ ನೋಡೋಣ. ಹರಪ್ಪ, ಲೋಥಾಲ್, ಮೊಹೆಂಜೋದಾರೋ, ಚಾನ್ಹೋದಾರೋ. ಸರ್, ಆಯ್ಕೆ 3 ಮೊಹೆಂಜೋದಾರೋ. ಮೊಹೆಂಜೋದಾರೋ ಹೌದಾ ಅಶ್ವಿನಿ? ಸರ್, ಆಪ್ಷನ್ 1 ಹರಪ್ಪ. ಮೊಹೆಂಜೋದಾರೋ ಉತ್ತರವನ್ನ ನೋಡೋಣ. ಹರಪ್ಪ ಉತ್ತರ ಸರಿಯಾಗಿತ್ತು. ಅಶ್ವಿನಿ ಅವರಿಗೆ ಒಂದು ಪುಸ್ತಕವನ್ನ ಕೊಡ್ತಾ ಇದ್ದೇವೆ. ಬೆಳೆದ ಧಾನ್ಯಗಳನ್ನ ಕಣಜಗಳಲ್ಲಿ ತುಂಬಿಡುವ ಪದ್ಧತಿ ಅಂದಿತ್ತು. ಅಂದು ಪ್ರಧಾನವಾಗಿ ಬೆಳೀತಾ ಇದ್ದದ್ದು ಅಂದ್ರೆ ಗೋಧಿ ಮತ್ತೆ ಬಾರ್ಲಿ. ನಂತರದ ದಿನಗಳಲ್ಲಿ ಭತ್ತವನ್ನ ಬೆಳೆಯುವ ಲಕ್ಷಣ ಕಂಡು ಬರುತ್ತೆ. ಭತ್ತವನ್ನ ಲೋಥಾಲಲ್ಲಿ ವಿಶೇಷವಾಗಿ ನಾವು ನೋಡಬಹುದು. ಈ ಗೋಧಿ, ಬಾರ್ಲಿ, ಭತ್ತ ಅಲ್ಲದೆ ಖರ್ಜೂರವನ್ನ ಬೆಳೀತಾ ಇದ್ರು, ಸಾಸಿವೆ ಬೆಳೀತಾ ಇದ್ರು, ಎಳ್ಳು ಮತ್ತು ಹತ್ತಿಯನ್ನ ಬೆಳೀತಾ ಇದ್ರು. ಇಡೀ ಜಗತ್ತಲ್ಲಿ ಹತ್ತಿಯನ್ನ ಬೆಳೆದು ಹತ್ತಿ ಬಟ್ಟೆಯನ್ನ ಮಾಡಿ ಹಾಕುತ್ತಾ ಇದ್ದವರು ಈ ಸಿಂಧೂ ಸರಸ್ವತಿಯ ಜನ. ಇವರೇ ಮೊದಲಿಗರು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಅಶ್ವಿನಿ ಅವರಿಗೆ ಆರ್ಯ ಚಾಣಕ್ಯನ ಅರ್ಥಶಾಸ್ತ್ರ ಎನ್ನುವ ಪುಸ್ತಕ. ತಿರುಮಲೆ ತಾತಾಚಾರ್ಯ ಶರ್ಮಾ ಇದನ್ನ ಬರೆದಿದ್ದಾರೆ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ
ನೋಡ್ತಾ ಇದ್ದೇವೆ. ಸಿಂಧೂ ಸರಸ್ವತಿ ಸಂಸ್ಕೃತಿಯಲ್ಲಿ ಮುಖ ನೋಡಿಕೊಳ್ಳಲು ಯಾವ ರೀತಿಯ ಕನ್ನಡಿಗಳನ್ನ ಬಳಸುತ್ತಿದ್ದರು? ಆಯ್ಕೆಗಳನ್ನ ನೋಡೋಣ. ಹೊಳಪು ನೀಡಿದ ಬೆಳ್ಳಿ, ಹೊಳಪು ನೀಡಿದ ತಾಮ್ರ, ಗಾಜಿನ ಕನ್ನಡಿ, ಹೊಳಪು ನೀಡಿದ ಚಿನ್ನ. ಯಾವುದಿರಬಹುದು ಅಶ್ವಿನಿ? ಸರ್ ಆಪ್ಷನ್ 4 ಹೊಳಪು ನೀಡಿದ ಚಿನ್ನ. ಹೊಳಪು ನೀಡಿದ ಚಿನ್ನ. ಹೌದಾ ಕನಕಪ್ಪ? ಒಳಪು ನೀಡಿದ ತಾಮ್ರ ರೀ. ಹೊಳಪು ನೀಡಿದ ತಾಮ್ರ. ಉತ್ತರವನ್ನ ನೋಡೋಣ. ಹೊಳಪು ನೀಡಿದ ತಾಮ್ರ ಅನ್ನೋದು ಸರಿಯಾದ ಉತ್ತರ. ತಾಮ್ರವನ್ನ, ಕಂಚನ್ನ ವಿಶೇಷವಾಗಿ ಬಳಸ್ತಾ ಇದ್ರು. ಸಿಂಧೂ ಸರಸ್ವತಿ ಜನರಿಗೆ ಕಬ್ಬಿಣದ ಉಪಯೋಗ ಗೊತ್ತಿರಲಿಲ್ಲ. ಹಾಗಾಗಿ ತಾಮ್ರಕ್ಕೆ ಚೆನ್ನಾಗಿ ಹೊಳಪನ್ನ ಕೊಟ್ರೆ ಅದರಲ್ಲಿ ಮುಖವನ್ನ ನೋಡ್ಕೊಳ್ಳಿಕ್ಕೆ ಸಾಧ್ಯ ಇತ್ತು. ಕನ್ನಡಿಯನ್ನ ಮಾಡುವಷ್ಟು ಹೇರಳ ಪ್ರಮಾಣದ ಚಿನ್ನ ಅಲ್ಲಿ ದೊರೀತಾ ಇರಲಿಲ್ಲ. ಯಾಕಂದ್ರೆ ಚಿನ್ನ ಹೊರಗಡೆಯಿಂದ ಬರಬೇಕಾಯಿತು. ಕರ್ನಾಟಕದ ಹಟ್ಟಿ ಗಣಿಗಳಿಂದ ಮತ್ತೆ ಕೋಲಾರದ ಗಣಿಗಳಿಂದ ಚಿನ್ನ ಆಭರಣಗಳಿಗೆ ಮಾತ್ರ ತರಿಸ್ಕೋತಾ ಇದ್ರು ಅವರು. ಹಾಗಾಗಿ ತಾಮ್ರದ ಕನ್ನಡಿ ಏನಿತ್ತು ಅದು ಮಾತ್ರ ಅವರಿಗೆ ಗೊತ್ತಿತ್ತು. ಬೆಳ್ಳಿಯೂ ಸಹ ಅವರಿಗೆ ಗೊತ್ತಿತ್ತು ಅನ್ನೋದನ್ನ ಇಲ್ಲಿ ಸ್ಮರಿಸ್ಕೋಬಹುದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ನೋಡೋಣ. ಬಾನುಲಿ ಕಥೆಗಳ ಪ್ರತಿಧ್ವನಿ ಎನ್ನುವ ಪುಸ್ತಕ, ಲೇಖಕರು ಶರಶ್ಚಂದ್ರ ರಾನಡೆ. ಪ್ರಶ್ನೆ: ಸಿಂಧೂ ಸರಸ್ವತಿ ಸಂಸ್ಕೃತಿಯಲ್ಲಿ ಕಂಡುಬಂದಿರುವ ಅತ್ಯಂತ ದೊಡ್ಡ ಕಟ್ಟಡ ಯಾವುದು? ಆಯ್ಕೆಗಳನ್ನ ನೋಡೋಣ. ಮಹಾಕಣಜ, ಮಹಾಸ್ನಾನದ ಕೊಳ, ಮಹಾಹಜಾರ, 6 ಸಾಲಿನ ಕಣಜ. ಮಹಾಸ್ನಾನದ ಕೊಳ ರೀ. ಎಷ್ಟನೇದು? ಮಹಾಸ್ನಾನದ ಕೊಳ. ಆಯ್ಕೆ 2. ಉತ್ತರವನ್ನ ನೋಡೋಣ. ಮಹಾಸ್ನಾನದ ಕೊಳ ಉತ್ತರ ಸರಿಯಾಗಿದೆ. ಪುಸ್ತಕವನ್ನ ಕೊಡ್ತಾ ಇದ್ದೇವೆ ಕನಕಪ್ಪ ಅವರಿಗೆ. ಮೊಹೆಂಜೊದಾರೋದಲ್ಲಿ 2 ಅಂತಸ್ತಿನ ಕಟ್ಟಡಗಳನ್ನು ಸಹ ನಾವು ನೋಡಬಹುದು. ಹಾಗೆಯೇ ಪ್ರತಿಯೊಂದು ಮನೆಯಲ್ಲೂ ಸಹ ಶೌಚಾಲಯದ ವ್ಯವಸ್ಥೆ ಇರ್ತಾ ಇತ್ತು. ಸ್ನಾನವನ್ನ ಮಾಡಲಿಕ್ಕೆ ವಿಶೇಷವಾದ ವ್ಯವಸ್ಥೆ ಇರ್ತಾ ಇತ್ತು. ಈ ಕೊಳಚೆ ನೀರೆಲ್ಲ ಹೊರಗಡೆ ಊರಿಂದ ಆಚೆ ಹೋಗೋದಕ್ಕೆ ಒಂದು ಒಳಚರಂಡಿ ವ್ಯವಸ್ಥೆಯೂ ಸಹ ಅದ್ಭುತವಾಗಿತ್ತು. ಮತ್ತೊಂದು ವಿಶೇಷ ಅಂದ್ರೆ ಯಾವುದೇ ರೀತಿಯ ದೇವಸ್ಥಾನಗಳು ಇರಲಿಲ್ಲ, ಯಾವುದೇ ರೀತಿಯ ಅರಮನೆಗಳು ಇರಲಿಲ್ಲ. ಹಾಗಾಗಿ ರಾಜ ಮಹಾರಾಜರು ಬಹುಶಃ ಆಗ ಇದ್ದಿರ್ಲಿಕ್ಕಿಲ್ಲ. ಹಾಗೆಯೇ ದೇವರು ಎನ್ನುವ ಪರಿಕಲ್ಪನೆ ಅಷ್ಟು ಪ್ರಬಲವಾಗಿ ಇರಲಿಲ್ಲ. ಹಾಗಾಗಿ ಆರಾಧಿಸುವ ಪ್ರಶ್ನೆ ಬರ್ತಿರ್ಲಿಲ್ಲ. ಆದರೆ ಪಶುಪತಿಯನ್ನ, ಮಾತೃದೇವತೆಯನ್ನ ಅವರು ಪೂಜಿಸ್ತಾ ಇದ್ರು. ಇದು ನಮಗೆ ಗೊತ್ತು ಬಂದಿರುವಂತ ವಿಚಾರ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ಈಗ ನೋಡೋಣ. ಭಾರತೀಯ ಗಣಿತ ಶಾಸ್ತ್ರದ ಹಾಗೂ ಶಾಸ್ತ್ರಜ್ಞರ ಚರಿತ್ರೆ, ವೇಣುಗೋಪಾಲ ಹೇರೂರ್ ಇದನ್ನ ಬರೆದಿದ್ದಾರೆ. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ಈ ಚಿತ್ರದಲ್ಲಿರುವವರನ್ನ ಗುರುತಿಸಿ. ಚಿತ್ರವನ್ನ ನೋಡೋಣ. ಆಯ್ಕೆಗಳನ್ನ ನೋಡೋಣ. ಆಯ್ಕೆಗಳು: ಮೈಲ್ಸಾಮಿ ಅಣ್ಣಾದುರೈ, ಎಸ್.ಕೆ. ಶಿವಕುಮಾರ್, ಮಾಧವನ್ ನಾಯರ್, ಕೆ. ರಾಧಾಕೃಷ್ಣನ್. ಸರ್ ಆಯ್ಕೆ 3 ಮಾಧವನ್ ಆಯ್ಕೆ ನಾಯರ್. 3 ಮಾಧವನ್ ನಾಯರ್. ಹೌದಾ ಅಶ್ವಿನಿ? ಸರ್ ಆಪ್ಷನ್ 2 ಎಸ್.ಕೆ. ಶಿವಕುಮಾರ್. ಎಸ್.ಕೆ. ಶಿವಕುಮಾರ್. ಉತ್ತರವನ್ನ ನೋಡೋಣ. ಆದರೆ ಇವರು ಯಾರೂ ಅಲ್ಲ, ಕೆ. ರಾಧಾಕೃಷ್ಣನ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನ ಯಾರೂ ಕೊಟ್ಟಿಲ್ಲ. ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂದಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ನೋಡೋಣ. ಅಶ್ವಿನಿ ಅವರಿಗೆ ಈ ಪುಸ್ತಕ ಮತ್ತು ಪ್ರಶ್ನೆ ಭಾವತರಂಗ ಎನ್ನುವ ಪುಸ್ತಕವನ್ನ ಕೊಡ್ತಾ ಇದ್ದೇವೆ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ.
ಈ ಚಿತ್ರವು ಎಲ್ಲಿದೆ? ಚಿತ್ರವನ್ನ ನೋಡ್ತಾ ಇದ್ದೀರಿ. ಈಗ ಆಯ್ಕೆಗಳನ್ನ ನೋಡೋಣ. ಆಯ್ಕೆಗಳು: ಎಲಿಫೆಂಟಾ, ಎಲ್ಲೋರಾ, ಖಜುರಾಹೋ, ಅಜಂತ. ಹೇಳಿ ಅಶ್ವಿನಿ. ಆಪ್ಷನ್ 4 ಆಯ್ಕೆ ಅಜಂತ. 4 ಅಜಂತ. ಹೌದಾ ಕನಕಪ್ಪ? ಇಲ್ರಿ ಎಲಿಫೆಂಟ್ ರೀ. ಉತ್ತರ ಎಲಿಫೆಂಟ. 1 ಎಲಿಫೆಂಟ್. ಎಲಿಫೆಂಟ, ಅಜಂತ. ಯಾವ ಉತ್ತರ ಸರಿ ನೋಡೋಣ. ಎಲಿಫೆಂಟಾ ಅನ್ನೋದು ಸರಿಯಾದ ಉತ್ತರ. ಕನಕಪ್ಪ ಈ ಉತ್ತರವನ್ನ ಕೊಟ್ಟಿದ್ದಾರೆ. ಈ ಎಲಿಫೆಂಟಾ ಗುಹೆಗಳು ಮುಂಬೈಯಿಂದ 10 ಕಿಲೋಮೀಟರ್ ದೂರದಲ್ಲಿವೆ. ಇದನ್ನ ಘರಪುರಿ ಅಂತಲೂ ಕರೀತಾ ಇದ್ರು. ಅದರ ಅರ್ಥ ಗುಹೆಗಳ ನಗರ ಅಂತ. ಕ್ರಿಸ್ತ ಪೂರ್ವ 2ನೇ ಶತಮಾನಕ್ಕೆ ಸೇರಿದಂತ ಹಿಂದೂ ಮತ್ತು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತ ಗುಹೆಗಳು. ಈಗಷ್ಟೇ ನಾವು ನೋಡಿದಂತಹ ಚಿತ್ರ ಏನಿದೆ ಅದೊಂದು ತ್ರಿಮೂರ್ತಿ ಚಿತ್ರ. ಅದು ಸುಮಾರು 20 ಅಡಿ ಎತ್ತರಕ್ಕೆ ಇದೆಯಂತೆ ಈ ತ್ರಿಮೂರ್ತಿ ಚಿತ್ರ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಕನಕಪ್ಪ ಅವರಿಗೆ. ಕನಕಪ್ಪ, ತಮ್ಮ ಪುಸ್ತಕ ಗಡಿಯಾಚೆಯ ಗುಡಿಗಳು ಎನ್ನುವ ಪುಸ್ತಕ. ಲೋಕೇಶ್ ಚಂದ್ರ ಇದನ್ನ ಬರೆದಿದ್ದಾರೆ. ನಮ್ಮ ಪ್ರಶ್ನೆ ಈಗ ಬಂತು. ಈ ಚಿತ್ರದಲ್ಲಿರುವ ಸ್ಥಳವನ್ನ ಗುರುತಿಸಿ. ಚಿತ್ರವನ್ನ ನೋಡು. ಶ್ರವಣಬೆಳಗೊಳ. ಆಯ್ಕೆ ಶ್ರವಣಬೆಳಗೊಳ. ಆಯ್ಕೆಗಳನ್ನ ನೋಡೋಣ. ಮೂಡಬಿದರೆ, ವೇಣೂರು, ಕಾರ್ಕಳ, ಶ್ರವಣಬೆಳಗೊಳ. ಶ್ರವಣಬೆಳಗೊಳ ಅಂತ ಹೇಳ್ತಾ ಇದ್ದೀರಿ. ಹೌದಾ ನೋಡೋಣ. ಶ್ರವಣಬೆಳಗೊಳ ಉತ್ತರ ಸರಿಯಾಗಿದೆ. ಪುಸ್ತಕವನ್ನ ಕನಕಪ್ಪ ಅವರಿಗೆ ಕೊಡ್ತಾ ಇದ್ದೇವೆ. ಭಾರತದಲ್ಲಿರುವ ಜೈನರ ಪವಿತ್ರ ಕ್ಷೇತ್ರಗಳಲ್ಲಿ ಶ್ರವಣಬೆಳಗೊಳ ಬಹಳ ಮುಖ್ಯವಾದದ್ದು. ಗೊಮ್ಮಟನ 57 ಅಡಿ ಎತ್ತರದ ವಿಗ್ರಹ ಇಲ್ಲಿರೋದು ನಮಗೆ ಗೊತ್ತಿದೆ. ಚಾವುಂಡರಾಯ ಇದನ್ನ ಕೆತ್ತಿಸಿದ್ದ. ಹಾಗೆಯೇ ಕೆಳಗಡೆ ಒಂದು ದೊಡ್ಡ ಕೊಳವನ್ನ ನಾವು ನೋಡಿದ್ವಿ. ಇದನ್ನೇ ಬೆಳಗೊಳ ಅಂತ ನಾವು ಕರೀತೇವೆ. ಚಾವುಂಡರಾಯನಿಗೆ ಅಹಂಕಾರ ಬರುತ್ತಂತೆ. ಇಷ್ಟು ದೊಡ್ಡ ವಿಗ್ರಹವನ್ನ ನಾನು ಕೆತ್ತಿಸಿದೆ ಅಂತ. ಆ ಅಹಂಕಾರವನ್ನ ಇಳಿಸೋದಿಕ್ಕೆ ಮಹಾಮಸ್ತಕಾಭಿಷೇಕ ಮಾಡಿದಾಗ ಹಾಲು ಕೆಳಗೆ ಇಳಿಯದೆ ಕುತ್ತಿಗೆ ಮಟ್ಟದಲ್ಲಿ ನಿಲ್ಲುತ್ತೆ. ಕೊನೆಗೆ ಓರ್ವ ಅಜ್ಜಿ, ಗುಳ್ಳಕಾಯಜ್ಜಿ ಅನ್ನೋಳು, ಒಂದು ಸಣ್ಣ ಪಾತ್ರೆಯಲ್ಲಿ ಹಾಲನ್ನ ತಂದು ಕೊಟ್ಟಾಗ ಅದನ್ನ ಸುರಿದ ಮೇಲೆ ಆ ಹಾಲೆಲ್ಲ ಸುರಿದು ಕೆಳಗೆ ಒಂದು ಕೊಳದ ರೂಪದಲ್ಲಿ ಮಡುಗಟ್ಟುತ್ತೆ ಅನ್ನೋ ಕಥೆಯನ್ನ ಕೇಳುತ್ತೇವೆ. ಹಾಗಾಗಿ ಬೆಳಗೊಳ, ಬೆಳ್ಳಗಿರುವ ಕೊಳ ಅನ್ನೋ ಅರ್ಥದಲ್ಲಿ ಬೆಳಗೊಳ ಎನ್ನುವ ಶಬ್ದ ರೂಪುಗೊಂಡಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಸುಮಂತ್ ಅವರಿಗೆ. ಸುಮಂತ್, ಹೃದಯ ಮಿಡಿದಾಗ ಕಥೆ ಮೂಡಿತು ಎನ್ನುವ ಪುಸ್ತಕ ಕೊಡ್ತಾ ಇದ್ದೇವೆ. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನ ಜೋಡಿಸಿ. ಅಕ್ಷರಗಳು: ಮ, ಇ, ಗೆ, ರು, ರಿ, ಲ, ಕ, ಣೆ. ಸರ್, ಮಾರಿಗೆ ಕರುಣೆ ಇಲ್ಲ. ಮಾರಿಗೆ ಕರುಣೆ ಇಲ್ಲ. ಹೌದಾ ನೋಡೋಣ. ಮಾರಿಗೆ ಕರುಣೆ ಇಲ್ಲ ಅನ್ನೋದು ಸರಿಯಾದ ಉತ್ತರ. ಸುಮಂತ್ ಈ ಉತ್ತರವನ್ನ ಕೊಟ್ಟಿದ್ದಾರೆ. ಪುಸ್ತಕವನ್ನ ಅವರಿಗೆ ಕೊಟ್ಟಿದ್ದೇವೆ. ಕೊರೋನಾ ಮಹಾಮಾರಿ ಈಗ ಬಂದು ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಯಾವ ರೀತಿ ಆಡಾಟೋಪವನ್ನ ನಡೆಸ್ತಾ ಇದೆ ನಾವೆಲ್ಲ ನೋಡಿದ್ದೇವೆ. ಈಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರುವ ಲಕ್ಷಣ ಕಂಡು ಬರ್ತಾ ಇದೆ. ಆದರೆ ಜನವರಿ ಮತ್ತು ಫೆಬ್ರವರಿಯಲ್ಲಿ ಈ ಕೊರೋನಾ ಮಾರಿಯ 2ನೇ ಅಲೆ ಬಹುದೊಡ್ಡ ಪ್ರಮಾಣದಲ್ಲಿ ಭಾರತವನ್ನ ಅಪ್ಪಳಿಸಲಿದೆ ಅನ್ನೋ ಸುದ್ದಿಯನ್ನ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ಕೊರೋನಾ ಹೊರಟೋಯ್ತು ಅಂತ ನೆಮ್ಮದಿಯಿಂದ ಇರುವ ದಿನ ಸದ್ಯಕ್ಕಂತೂ ಇಲ್ಲ. ಬಹಳ ಎಚ್ಚರಿಕೆಯಿಂದ ನಮ್ಮ ಬದುಕನ್ನ ನಡೆಸಬೇಕಾಗಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಅಶ್ವಿನಿ ಅವರಿಗೆ. ಅಶ್ವಿನಿ, ತಮ್ಮ ಪುಸ್ತಕ ಕಲ್ಯಾಣ ಕರ್ನಾಟಕದ ಕಾದಂಬರಿಗಳು. ಡಾಕ್ಟರ್ ಕಾವ್ಯಶ್ರೀ ಜಿ ಇದನ್ನ ಬರೆದಿದ್ದಾರೆ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ಈ ಅಕ್ಷರಗಳನ್ನ
ಜೋಡಿಸಿ. ಅಕ್ಷರಗಳು ತ ಮ ಹ ಳು ಯ ಎ ಈ ಗ ಏನಿರಬಹುದು ಅಶ್ವಿನಿ? ಕನಕಪ್ಪ ಅವರು ಸಹ ಉತ್ತರ ಕೊಡೋದಕ್ಕೆ ಸಿದ್ಧತೆ ನಡೆಸಬಹುದು, ಆದರೆ ಉತ್ತರ ಕೊಡುವ ಮೊದಲ ಅವಕಾಶ ಅಶ್ವಿನಿ ಅವರಿಗೆ. ತಾಯಿಗೆ ಅಶ್ವಿನಿ, ಸರ್ ತಾಯಿಗೆ ತಾಯಿಗೆ ಕನಕಪ್ಪ ಅವರನ್ನು ಕೇಳ. ಕನಕಪ್ಪ ಅವರೇ, ತಮ್ಮ ಉತ್ತರ. ಕೇಳಿ ಸರ್. ತಾಯ ಮನೆ ಹಾಳ ಮಗ. ಏನಪ್ಪ ಹಾಡು ಹೇಳ್ತಾ ಇದ್ದೀರಾ? ತಾಯಿಯ ಮನೆ ಹಾಳು ಮಾಡೋ ಮಗ ಅಂತ ನನಗಂತೂ ಆಘಾತವಾಗ್ತಾ ಇದೆ. 8 ಅಕ್ಷರ ಸಾಕು ನಮಗೆ, ಹೆಚ್ಚು ಬೇಡ. ಉತ್ತರವನ್ನ ನೋಡೋಣ. ತಾಯಿಯ ಹಾಗೆ ಮಗಳು, ನೂಲಿನಂತ ಸೀರೆ ತಾಯಿಯಂತೆ ಮಗಳು ಅನ್ನೋ ಮಾತನ್ನ ನಾವೆಲ್ಲ ಕೇಳಿದ್ದೇವೆ. ತಾಯಿಯ ಲಕ್ಷಣಗಳು ಸಾಮಾನ್ಯವಾಗಿ ಮಗಳಲ್ಲೂ ಇರುತ್ತೆ ಅನ್ನೋದು ಒಂದು ನಂಬಿಕೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಕನಕಪ್ಪ ಅವರಿಗೆ. ತಮಗೆ ಕೊಡ್ತಾ ಇದ್ದೇವೆ ಕಾವೇರಿ ಜಲ ವಿವಾದ ಎನ್ನುವ ಪುಸ್ತಕವನ್ನ. ಪ್ರಸನ್ನಕುಮಾರ್ ಇದನ್ನ ಬರೆದಿದ್ದಾರೆ. ನಮ್ಮ ಪ್ರಶ್ನೆ ಈಗ ಬಂತು. ಈ ಅಕ್ಷರಗಳನ್ನ ಜೋಡಿಸಿ. ಅಕ್ಷರಗಳು ನು ಸಿ ಹ ಯು ನ ಎ ಲಿ ರೇ. ಕನಕಪ್ಪ. ಕನಕಪ್ಪ, ಸುಮಂತ್ ತಮಗೇನಾದ್ರೂ ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ಕನಕಪ್ಪ ಅವರೇ, ತಮಗೆ ಉತ್ತರ ಗೊತ್ತಿಲ್ಲ ಅಂದ್ರೆ ಸುಮಂತ್ ಅವರನ್ನ ಕೇಳ್ತೇನೆ. ಸುಮಂತ್ ಹೇಳಿ. ನೂಲಿನ ಹಾಗೆ ಸೀರೆಯು, ಸೀರೆಯು ನೂಲಿನ ಹಾಗೆ. ಸೀರೆಯು ನೂಲಿನ ಹಾಗೆ. ಉತ್ತರವನ್ನ ನೋಡೋಣ. ನೂಲಿನ ಹಾಗೆ ಸೀರೆಯು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ನೂಲಿನ ಹಾಗೆ ಸೀರೆಯು, ಈ ಉತ್ತರವನ್ನು ಕೊಟ್ಟವರು ಸುಮಂತ್ ಅವರಿಗೆ ಪುಸ್ತಕವನ್ನ ಕೊಡ್ತಾ ಇದ್ದೇವೆ. ಈಗ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಗೆ ಹೋಗೋಣ. ಥಟ್ ಅಂತ ಹೇಳಿ. ಚಟ್ಪಟ್ ಚಿನುಕುರುಳಿ ಬರ್ತಾ ಇದೆ. ಚಟ್ಪಟ್ ಚಿನುಕುರುಳಿ ತಮಗೆಲ್ಲ ಗೊತ್ತಿರೋ ಹಾಗೆ 5 ಪ್ರಶ್ನೆಗಳ ಸರಮಾಲೆ. ಪ್ರಶ್ನೆಗಳಿಗೆ ಉತ್ತರವನ್ನ ಥಟ್ ಅಂತ ತಾವು ಕೊಡಬೇಕು. ಉತ್ತರ ಸರಿ ಇದ್ರೆ ಒಂದೊಂದು ಸರಿ ಉತ್ತರಕ್ಕೆ ಒಂದೊಂದು ಪುಸ್ತಕ. ಹಾಗಾಗಿ ಪ್ರತಿಯೊಬ್ಬ ಸ್ಪರ್ಧಿಗೂ 5 ಪುಸ್ತಕಗಳನ್ನ ಗೆಲ್ಲುವ ಅವಕಾಶ ಈಗ ಇದೆ. ಮೊದಲ ಅವಕಾಶ ಸುಮಂತ್ ಅವರಿಗೆ. ಸುಮಂತ್, ತಮ್ಮ 5 ಪ್ರಶ್ನೆಗಳು. ಮೊದಲ ಪ್ರಶ್ನೆ ಈಗ ಬಂತು. ಗುರುಡಜೋಗ ಯಾವ ನದಿಯ ಜಲಪಾತ? ಶರಾವತಿ, ಅಘನಾಶಿನಿ. ಮುಂದಿನ ಪ್ರಶ್ನೆ. ಕನ್ನಡ ಭಾಷೆಯ ಮೊದಲ ವಿಶ್ವಕೋಶವನ್ನ ಯಾರು ಬರೆದರು? ಶಿವರಾಮ ಕಾರಂತ, BGL ಸ್ವಾಮಿ. ಮುಂದಿನ ಪ್ರಶ್ನೆ. ಯಾವ ವರದಿಯ ಅನ್ವಯ ಕನ್ನಡ ವಿಶ್ವವಿದ್ಯಾನಿಲಯದ ಸ್ವರೂಪವನ್ನ ನಿರ್ಧರಿಸಲಾಯಿತು? ಒಡೆಯರ್ ವರದಿ, ಎಚ್.ಎನ್. ವರದಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನ ಪೂರ್ಣಗೊಳಿಸಿ. 6 ಯತ್ನಗಳು ನನ್ನವು. 3 ಯತ್ನಗಳು ದೇವರವು. ಮುಂದಿನ ಪ್ರಶ್ನೆ. ಈ ಒಗಟನ್ನ ಬಿಡಿಸಿ. ಲಟಪಟ ಲೇಡಿಗೆ ಒಂದೇ ಕಣ್ಣು. ಅಡಕೆ. ಉತ್ತರವನ್ನ ನೋಡ್ತಾ ಹೋಗೋಣ. 1 ಉತ್ತರ. ಅಘನಾಶಿನಿ ಉತ್ತರ ಸರಿಯಾಗಿದೆ. 2 ಉತ್ತರ. ಶಿವರಾಮ ಕಾರಂತರು ರಚಿಸಿದ್ದು. 3 ಉತ್ತರ.
ಒಡೆಯರ್ ವರದಿ ಆಗಿತ್ತು. 4 ಉತ್ತರ 7ನೇಯದು ದೈವೇಚ್ಛೆ ಅಂತ. ಕನಿಷ್ಠ 6 ಸಲ ಆದರೂ ಮನುಷ್ಯ ಪ್ರಯತ್ನವನ್ನ ನಾವು ಮಾಡಲೇಬೇಕಾಗುತ್ತೆ. ಕೊನೆಯ ಪ್ರಶ್ನೆಗೆ ಉತ್ತರ ಸೂಜಿ ಆಗಿತ್ತು. ಹಾಗಾಗಿ ಒಂದು ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಒಂದು ಪುಸ್ತಕವನ್ನ ಸುಮಂತ್ ಅವರಿಗೆ ಕೊಟ್ಟಿದ್ದೇವೆ. ಈಗ ಅಶ್ವಿನಿ ಅವರಿಗೆ ಅವಕಾಶ. ಚಟ್ಪಟ್ ಚಿನುಕುರಳಿಯ ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ಗಗನಚುಕ್ಕಿ ಜಲಪಾತವು ಮಂಡ್ಯದ ಮಳವಳ್ಳಿಯಲ್ಲಿದ್ದರೆ ಭರಚುಕ್ಕಿ ಜಲಪಾತವು ಎಲ್ಲಿದೆ? ಮಂಡ್ಯದ ಮಳವಳ್ಳಿ, ಚಾಮರಾಜನಗರದ ಕೊಳ್ಳೇಗಾಲ. ಮಂಡ್ಯದ ಮಳವಳ್ಳಿ. ಮುಂದಿನ ಪ್ರಶ್ನೆ. ಬ್ರಹ್ಮಗಿರಿ ಮತ್ತು ನಾಗರಹೊಳೆ ಅಭಯಾರಣ್ಯಗಳು ಯಾವ ಜಿಲ್ಲೆಯಲ್ಲಿವೆ? ಕೊಡಗು, ಮೈಸೂರು. ಮೈಸೂರು. ಮುಂದಿನ ಪ್ರಶ್ನೆ. ಕನ್ನಡದ ಮೊದಲ ವೈದ್ಯಕೀಯ ಪದಕೋಶವನ್ನ ಯಾರು ಬರೆದರು? ಡಾಕ್ಟರ್ ಅನುಪಮಾ ನಿರಂಜನ, ಡಾಕ್ಟರ್ ಶಿವಪ್ಪ. ಡಾಕ್ಟರ್ ಅನುಪಮಾ ನಿರಂಜನ್. ಮುಂದಿನ ಪ್ರಶ್ನೆ. ಈ ಗಾದೆಯನ್ನ ಪೂರ್ಣಗೊಳಿಸಿ. ಆಗೋ ಪೂಜೆ ಆಗಲಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 5. ಈ ಒಗಟನ್ನ ಬಿಡಿಸಿ. ಹಸಿರು ಕೋಲಿಗೆ ಮುತ್ತಿನ ತುರಾಯಿ. ಮೆಣಸಿನಕಾಯಿ. ಮೆಣಸಿನಕಾಯಿನ? ಉತ್ತರವನ್ನ ನೋಡ್ತಾ ಹೋಗೋಣ. ಒಂದು ಉತ್ತರ. ಚಾಮರಾಜನಗರದ ಕೊಳ್ಳೇಗಾಲ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 2 ಜಲಪಾತಗಳನ್ನ ಪ್ರತ್ಯೇಕಿಸುತ್ತೆ ಈ ಜಿಲ್ಲೆಯ ಗಡಿ ರೇಖೆ. ಕೊಡಗು ಅನ್ನೋದು ಬ್ರಹ್ಮಗಿರಿ ಮತ್ತು ನಾಗರಹೊಳೆ ಅಭಯಾರಣ್ಯ ಇರೋದು ಕೊಡಗು ಜಿಲ್ಲೆನಲ್ಲಿ. ಹಾಗೆಯೇ ಡಾಕ್ಟರ್ ಶಿವಪ್ಪ ಅವರು ಈ ವೈದ್ಯಕೀಯ ಪದಕೋಶವನ್ನ ಬರೀತಾರೆ. 4ನೇ ಪ್ರಶ್ನೆ. ಊದೋ ಶಂಕ ಊದು ಬಿಡಿ ಅನ್ನೋದು ಸರಿಯಾದ ರೂಪ ಆಗಿತ್ತು. 5ನೇ ಪ್ರಶ್ನೆಗೆ ಉತ್ತರ ಜೋಳದ ತೆನೆ ಆಗಿತ್ತು. ತಾವು ಉತ್ತರವನ್ನ ಕೊಟ್ಟಿಲ್ಲ. ಯಾವುದೇ ಪ್ರಶ್ನೆಗೆ ತಾವು ಸರಿಯಾದ ಉತ್ತರವನ್ನ ಕೊಟ್ಟಿಲ್ಲದೆ ಇರೋ ಕಾರಣ ಯಾವುದೇ ಪುಸ್ತಕ ದೊರೀತಾ ಇಲ್ಲ. ಈಗ ಕನಕಪ್ಪ, ತಮ್ಮ ಅವಕಾಶ ಈಗ ಬಂತು. ಚಟ್ಪಟ್ ಚಿನುಕುರಳಿಯ ಮೊದಲ ಪ್ರಶ್ನೆ ಈಗ ನೋಡೋಣ. ಆಡಳಿತದಲ್ಲಿ ಕನ್ನಡ ಅನುಷ್ಠಾನವನ್ನು ಕುರಿತ ವರದಿ ಯಾವುದು? ಮಹಿಷಿ ವರದಿ. ವರದಿ. ಮಹಿಷಿ ವರದಿ. ಮುಂದಿನ ಪ್ರಶ್ನೆ. ವಿಜಯನಗರದ ಅರಸರ ಆರಾಧ್ಯ ದೈವ ಯಾವುದು? ಭುವನೇಶ್ವರಿ, ವಿರೂಪಾಕ್ಷ. ವಿರೂಪಾಕ್ಷ. ಮುಂದಿನ ಪ್ರಶ್ನೆ. ಕುಂದಾಪುರ ತಾಲೂಕು ಯಾವ ಜಿಲ್ಲೆಯಲ್ಲಿದೆ? ಮಂಗಳೂರು, ಉಡುಪಿ. ಉಡುಪಿ ಜಿಲ್ಲೆಯಲ್ಲಿದೆ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನ ಪೂರ್ಣಗೊಳಿಸಿ. ಆಪತ್ತಿಗೆ ಹರಕೆ. ಮುಂದಿನ ಪ್ರಶ್ನೆ. ಈ ಒಗಟನ್ನ ಬಿಡಿಸಿ. ಬಿಳಿ ಹುಲ್ಲಲ್ಲಿ ಕೆಂಪು ಕುರಿಮರಿ. ಉತ್ತರವನ್ನ ನೋಡ್ತಾ ಹೋಗೋಣ. ಒಂದು ಉತ್ತರ ನಾರಾಯಣ ಸ್ವಾಮಿ ವರದಿ ಆಗಿತ್ತು. ಮಹಿಷಿ ವರದಿ ಇದ್ದದ್ದು ಕಾರ್ಮಿಕರಿಗೆ, ಕನ್ನಡಿಗರಿಗೆ ಕೆಲಸ ಸಿಗಬೇಕು ಅಂತ. ವಿರೂಪಾಕ್ಷ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆಗೆ ಉತ್ತರ ಉಡುಪಿ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಸಂಪತ್ತಿಗೆ ಮರೆವು ಅಂತ ಆಗಿತ್ತು. ತಾವು ಕೊಟ್ಟಿಲ್ಲ. 5ನೇ ಪ್ರಶ್ನೆಗೆ ಉತ್ತರ ಹಲ್ಲುಗಳ ನಡುವೆ ಇರುವಂತ ನಾಲಿಗೆ ಸರಿಯಾದ ಉತ್ತರ ಆಗಿತ್ತು. ತಾವು ಕೊಟ್ಟಿಲ್ಲ. 5 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗೆ ಸರಿ ಉತ್ತರವನ್ನ ತಾವು ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನ ತಮಗೆ ಕೊಡ್ತಾ ಇದ್ದೇವೆ. ಈಗ ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ, ಅಂಕಗಳು ಬಂದಿವೆ ಅದನ್ನ ನೋಡೋಣ. ಸುಮಂತ್ ಅವರಿಗೆ 30 ಅಂಕಗಳು, ಅಶ್ವಿನಿ ಅವರಿಗೆ 10 ಅಂಕಗಳು, ಕನಕಪ್ಪ ಅವರಿಗೆ 70 ಅಂಕಗಳು ಬಂದಿವೆ. ಮೂವರಿಗೂ ಸಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.